ಹಲೋ ಎಲ್ಲ ಮಾಡರೇಟರ್ಸ್ಗೆ ಹಾಗೂ ಈ ಕಂಟೆಂಟ್ ಡೆವಲಪರ್ಸ್ಗೆ ನಮಸ್ಕಾರಗಳು. ಇವತ್ತು ನಾನು ಈ ಒಂದು ವಿಡಿಯೋನಲ್ಲಿ ಯಾವ ರೀತಿಯಾಗಿ ಒಂದು LMS ಕಂಟೆಂಟನ್ನು ನಾವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನಾವು ಮಾಡರೇಟರ್ಗೆ ಮ್ಯಾಪಿಂಗನ್ನು ಆಗಿರುವಂಥ ಒಂದು ಲಾಗಿನ್ ಅಂದರೆ ಮಾಡರೇಟರ್ದು KJD ನಂಬರ್ ಹಾಗೂ ಪಾಸ್ವರ್ಡನ್ನು ಸೆಟ್ ಮಾಡಿಬಿಟ್ಟು, ಸಪೋಸ್ ಈಗ ಹೇಳ್ತಾರೆ ನಾವು ಮಾಡರೇಟ್ರಿಗೆ KJD ನಂಬರ್ ಗೊತ್ತಿದೆ, ನನಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಪಾಸ್ವರ್ಡ್ ನಾರ್ಮಲ್ ಆಗಿ ಬೈ ಡಿಫಾಲ್ಟ್ ವೆಲ್ಕಮ್ ಅಟ್ 123 W ಕ್ಯಾಪಿಟಲ್ ಇರುತ್ತೆ, ರಿಮೈನಿಂಗ್ ಎಲ್ಲ ಸ್ಮಾಲ್. ವೆಲ್ಕಮ್ ಅಟ್ 123 ಆ ಕೊಟ್ಬಿಟ್ಟು ನಿಮ್ಮ ಯೂನಿವರ್ಸಿಟಿ ಯಾವುದಂತ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ನೀವು ಲಾಗಿನ್ ಆದರೆ ಸಾಕು. ಅಲ್ಲೇನಾದರೂ ಸಪೋಸ್ ಆ ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದ್ರೆ ನಿಮ್ಗೆ ಇನ್ನೂ ಒಂದು ಕೂಡ ಆಪ್ಷನ್ ತೋರಿಸುತ್ತೆ, ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟರೆ ಅದನ್ನು ರಿಸೆಟ್ ಕೂಡ ಮಾಡ್ಬೋದು. ಅದಾದ ನಂತರ ಒಂದ್ಸಾರಿ ನೀವು ಎಲ್ಲ ಕ್ರೆಡೆನ್ಷಿಯಲ್ಸ್ ರೆಡಿ ಆದಮೇಲೆ ಲಾಗಿನ್ ಆಗ್ತೀರಾ. ಲಾಗಿನ್ ಆಗುವಂಥದ್ದು ಮಾಡರೇಟರ್ ಲಾಗಿನಲ್ಲಿ. ಈಗ ಕಂಟೆಂಟ್ ಡೆವಲಪರ್ ಲಾಗಿನ್ ಆದಾಗ ಇಲ್ಲಿ ಯಾವುದೇ ರೀತಿಯಾಗಿ ಸಬ್ಜೆಕ್ಟ್ ಈ ರೀತಿಯಾಗಿ ಶೋ ಆಗಲ್ಲ. ಬ್ಲೂ ಕಲರ್ ಬ್ಲಿಂಕ್ ಆಗ್ತಿದೆಯಲ್ಲ, ಇಲ್ಲಿ ಶೋ ಆಗಲ್ಲ. ಹಾಗಾಗಿ ನೀವು ಆ ಸಬ್ಜೆಕ್ಟ್ ಅಲರ್ಟ್ ಆಗಿದ್ರೆ ಮಾತ್ರ ನಿಮ್ಮ ಲಾಗಿನಲ್ಲಿ ಅಪ್ಲೋಡ್ ಮಾಡ್ಬೋದು, ಇಲ್ಲ ಅಂತಂದರೆ ಲಾಗಿನ್ ಮಾಡಿಸ್ಕೊಳ್ಬೇಕಾಗತ್ತೆ ಅಥವಾ ಆ ಸಬ್ಜೆಕ್ಟನ್ನು ಮ್ಯಾಪ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಾಮರ್ಸ್ ಕಾಸ್ಟ್ ಅಕೌಂಟಿಂಗ್ SCP3 ಅಂತ ಅವರಿಗೆ ಅಲರ್ಟ್ ಆಗಿದೆ. ಇದನ್ನು ನಾವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ಬೋರ್ಡ್, ಅಪ್ಲೋಡ್ ಕಂಟೆಂಟ್, ಅಸೆಸ್ಮೆಂಟ್, ಹೆಲ್ಪ್ ಎಲ್ಲ ಕೇಳುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಡ್ಯಾಶ್ಬೋರ್ಡಲ್ಲಿ ಈ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸಿಲೆಬಸ್ ಆ್ಯಂಡ್ ಕ್ವಶನ್ ಪೇಪರ್ ಪ್ರೀವಿಯಸ್ ಇಯರ್ ಇದ್ದರೆ ಅಪ್ಲೋಡ್ ಮಾಡ್ಬೋದು. ಸಿಲೆಬಸ್ ಇದ್ದೇ ಇರುತ್ತೆ, ನಾವು ಒಂದು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿ ಕೋರ್ಸ್ ಪ್ಲ್ಯಾನನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೇನಾದರೂ ನಿಮ್ಮ ಮಾಹಿತಿ ಬೇಕಂದರೆ ಅಥವಾ ಒಂದು ಪ್ರೋಫಾರ್ಮ ಬೇಕಂದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು, 9739191533. ಹಾಗೆ ಮೈ ಟೀಮ್ ಇದನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯೂನಿಟ್ ಆ್ಯಂಡ್ ಸೆಷನ್ ಅಂತ ಇರುತ್ತೆ. ಫಸ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡೆ ನೀವು ನೆಕ್ಸ್ಟು ಅಪ್ಲೋಡ್ ಕಂಟೆಂಟಿಗೆ ಹೋಗಬೇಕು. ವಿತೌಟ್ ನೀವು ಯೂನಿಟ್ ಸೆಷನನ್ನು ಕ್ರಿಯೇಟ್ ಮಾಡ್ಕೊಳ್ಳದೆ ಅಪ್ಲೋಡ್ ಆಪ್ಷನಿಗೆ ಹೋದರೆ ಯಾವುದೇ ರೀತಿ ನಿಮಗೆ ಯೂನಿಟ್ ಆ್ಯಂಡ್ ಸೆಷನ್ಸ್ಗಳು ಶೋ ಆಗಲ್ಲ. ಆ ಕಾರಣಕ್ಕಾಗಿ ಯೂನಿಟ್ ಆ್ಯಂಡ್ ಸೆಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ. ನಾವೀಗ ಈ ರೀತಿಯಾಗಿ ಬ್ಲ್ಯಾಂಕ್ ತೋರಿಸುತ್ತೆ. ಇಲ್ಲೇನು ಮಾಡ್ತೀವಿ ನಾವು, ಪ್ಲಸ್ ಅನ್ನೋ ಒಂದು ಸಿಂಬಲ್ ಇದೆ, ಆ್ಯಡ್ ನ್ಯೂ ಅಂತಿದೆ, ಕ್ಲಿಕ್ ಮಾಡ್ತೀರಾ. ಸಪೋಸ್ ಇದು ಕಾಸ್ಟ್ ಅಕೌಂಟಿಂಗ್, ನಾನು ಕಾಸ್ಟ್ ಅಕೌಂಟಿಂಗ್ ಒನ್ ಯೂನಿಟ್ 1 ಅಂಥೇಳಿ ಒಂದು ಯೂನಿಟ್ ಕೋಡನ್ನು ಕೊಡ್ತೀನಿ. ಹಾಗೆ ಯೂನಿಟ್ ನೇಮ್ ಬಂದ್ಬಿಟ್ಟು ಇಂಟ್ರಡಕ್ಷನ್, ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ತಾ ಇರೋದು ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ನಿಮ್ಮ ಸಿಲೆಬಸ್ಸಲ್ಲಿ ಏನಿರುತ್ತೆ ಅದ್ರ ಪ್ರಕಾರ ನೀವು ಕೊಡಬೇಕಾಗತ್ತೆ. ಹಾಗಾಗಿ ಇದನ್ನು ಮಾಡರೇಟ್ರು ಲಾಗಿನಲ್ಲಿ ಅಪ್ಲೋಡ್ ಮಾಡ್ಬೋದು ಅಥವಾ ಮಾಡರೇಟರ್ ಕಂಟೆಂಟನ್ನು ಅಥವಾ ಲಾಗಿನನ್ನು ನೀವು ಈ ಕಂಟೆಂಟ್ ಡೆವಲಪರ್ಸ್ಗೆ ಶೇರ್ ಮಾಡಿದ್ರೆ ಅವರು ಅಪ್ಲೋಡ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಂಬರ್ ಆಫ್ ಸೆಷನ್ಸ್ ಏನಿದೆ 12 ಅಂತ ಉದಾಹರಣೆ ಕೊಟ್ಟಿರೋದು, ಸೇವ್ ಅಂತ ಕೊಟ್ಟೆ. ಸೇವ್ ಆದಮೇಲೆ ಈಗ ನೋಡಿ, ಮೊದಲನೇ ನನಗೆ ಬ್ಲ್ಯಾಂಕ್ ಇರೋದು ಜಾಗದಲ್ಲಿ ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ 12 ಸೆಷನ್ಸು, ಈ ಥರ ನೀವು ವ್ಯೂ ಮಾಡ್ಬೋದು. ಓಕೆ, ಏನಾದರೂ ಚೇಂಜಸ್ ಇದ್ದರೆ ಕೂಡ ಚೇಂಜಸ್ ಕೂಡ ಮಾಡ್ಬೋದು. ಓಕೆ, ಇದಾದಮೇಲೆ ನಾನು ಎಲ್ಲಿ ಅಪ್ಲೋಡ್ ಮಾಡಬೇಕು ಸರ್ ಅಂದರೆ, ಒಂದು ಸಾರಿ ಡ್ಯಾಶ್ಬೋರ್ಡ್ ಹೋಗ್ಬಿಟ್ಟು ನೀವು ಇಲ್ಲಿ ಯೂನಿಟ್ ಆ್ಯಂಡ್ ಸೆಷನ್ಸನ್ನು ಕ್ರಿಯೇಟ್ ಆದ ನಂತರ ಇಲ್ಲಿ ಅಪ್ಲೋಡ್ ಕಂಟೆಂಟ್ ಅಂತ ಇರುತ್ತೆ. ಅಪ್ಲೋಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವರಿಗೆ ಆಲ್ರೆಡಿ ಪ್ರೀವಿಯಸ್ NEP ಬ್ಯಾಚಲ್ಲಿ ಮಾಡಿದರು, ಹಾಗಾಗಿ ಮೇಡಮು ಅವ್ರಿಗೆ ಮತ್ತೆ ಶೋ ಆಗ್ತಾಯಿದೆ. ಬಟ್ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ, ಇಲ್ಲಿ ಆರೋ ಮಾರ್ಕ್ ಇರುತ್ತೆ ಕೊನೆಯಲ್ಲಿ, ಅಪ್ಲೋಡ್ ಕಂಟೆಂಟ್ ಅಂತಿದೆ, ನಾಟ್ ಎಟ್ ಸ್ಟಾರ್ಟೆಡ್. ಹಾಗಾಗಿ ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ಹೋಗ್ಬಿಟ್ಟು ನಾವು ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ನಿಮಗೆ ಶೋ ಆಗುತ್ತೆ, ಈ ಒಂದು ವಿಂಡೋ ಓಪನ್ ಆಗುತ್ತೆ, ಅಪ್ಲೋಡ್ ಕಂಟೆಂಟ್ ಅಂತೇಳಿ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀರಾ, ಒಂದು PPTಯನ್ನು ನೀವು ನಾರ್ಮಲ್ ಆಗಿ ಅಲೋಡ್ ಫಾರ್ಮೆಟ್ ಬಂದುಬಿಟ್ಟು ನೀವು PPT ಅಥವಾ PPTX ಅಥವಾ PPT ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ಬೋದು. ಅದೇ ನೀವು ಸ್ಟಡಿ ಮೆಟೀರಿಯಲ್ ಹೋದರೆ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ವಿಡಿಯೋ ಇಂದ ಪ್ರೀವಿಯಸ್ ಎಲ್ಲ ನಾವು ಕೋವಿಡ್ ಟೈಮಲ್ಲಿ ಮಾಡಿದಾಗ ಆ ವಿಡಿಯೋನ ಯೂಟ್ಯೂಬ್ ಅಪ್ಲೋಡ್ ಮಾಡಿ ಆ ಲಿಂಕನ್ನು ತಂದು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಿತ್ತು. ಬಟ್ ಈಗೆಲ್ಲ ಏನಾಗಿದೆ, ನೀವು ಜಸ್ಟ್ ಅಲ್ಲಿ ಬ್ರೌಸ್ ಅಂತ ಕೊಟ್ಟು ಆ ಒಂದು ವಿಡಿಯೋನ ಡೈರೆಕ್ಟಾಗಿ ಇಲ್ಲೇ ಅಪ್ಲೋಡ್ ಮಾಡ್ಬೋದು. ಬಟ್ ನಿಮ್ಮ ನೆಟ್ವರ್ಕ್ ಏನಿದೆ ಅಥವಾ ಒಂದು ವೈಫೈ ಫೆಸಿಲಿಟಿ ಆಗಿರ್ಬೋದು ಅಥವಾ ಒಂದು ಸಿಸ್ಟಮ್ ಎಷ್ಟು ನೆಟ್ವರ್ಕ್ ಸ್ಟ್ರೆಂತ್ ಇದೆ, ಇಂಟರ್ನೆಟ್ ಸ್ಟ್ರೆಂತ್ ನೋಡ್ಕೊಂಡು ಅಪ್ಲೋಡ್ ಆಗುತ್ತೆ ಸ್ಪೀಡು. ಹಾಗೆ ಇಲ್ಲಿ ಆ್ಯಡ್ ಅಸೆಸ್ಮೆಂಟ್ ಅಂತ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, MCQಸನ್ನು ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ಆ ನೇಮ್ ಆಫ್ ಯೂನಿಟ್ಸ್ ಅಂತ ಕೊಟ್ಬಿಟ್ಟು ಎಷ್ಟನೇ ಸೆಷನ್ನು ಅಥವಾ MCQಸು, ಹಾಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಎಷ್ಟಾದರೂ ಕೊಡ್ಬೋದು. ನೀವು 1 ಇಂದ 2, 3, 4, 5 ಕೊಡ್ತಾರೆ. ಪಾಸಿಂಗ್ ಪರ್ಸೆಂಟೇಜ್ ನೋಡಿ ನೀವು ಎಷ್ಟು, 30% 40ನ ಈ ಥರ ಸೆಟ್ ಮಾಡಿ ಈ ಒಂದು ಗೂಗಲ್ ಫಾರಮಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಮಿನಿಮಮ್ 5 ಕ್ವಶನ್ಸನ್ನು ಮಾಡಬೇಕಾಗುತ್ತೆ. 5 ಕ್ವಶನ್ಸನ್ನು ಮಾಡಿದ ನಂತರ ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮೆಟ್, ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಇಲ್ಲಿ ಫಾರ್ಮೆಟ್ ಇರುತ್ತೆ, ಎಕ್ಸೆಲ್ ಫಾರ್ಮೆಟ್. ಇಲ್ಲಿ ಕ್ಲಿಕ್ ಮಾಡಿದರೆ
ಈ ಒಂದು ಎಕ್ಸೆಲ್ ಫಾರ್ಮ್ಯಾಟ್ ನಿಮಗೆ ಶೋ ಆಗುತ್ತೆ. ಈ ಫಾರ್ಮ್ಯಾಟ್ ಪ್ರಕಾರ ನೀವು ರೆಡಿ ಮಾಡ್ಕೊಂಡು ಅಲ್ಲಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಫಾರ್ಮ್ಯಾಟ್ ನಿಮಗೆ ಶೋ ಆಗುತ್ತೆ. ಈ ಫಾರ್ಮ್ಯಾಟ್ ಪ್ರಕಾರನೇ ನೀವು ಅಪ್ಲೋಡ್ ಮಾಡ್ಬೋದು. ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಅದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇಷ್ಟೆಲ್ಲ ಆದಮೇಲೆ ಅಪ್ಲೋಡ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಬರುತ್ತೆ. ಅದಾದಮೇಲೆ ಸೇವ್ ಕೊಟ್ಟರೆ ನಿಮ್ಮ MCQs ಫೈಲ್ ಕೂಡ ಅಪ್ಲೋಡ್ ಆಗುತ್ತೆ. ಇದು ಪ್ರೊಸೀಜರ್. ಯಾವ ರೀತಿ ನಾವು ಯೂನಿಟನ್ನು ಸೆಷನ್ಸನ್ನು ಕ್ರಿಯೇಟ್ ಮಾಡೋದು ಡ್ಯಾಶ್ ಬೋರ್ಡಲ್ಲಿ ರಿಲೇಟೆಡ್ ಸಬ್ಜೆಕ್ಟ್ಸಲ್ಲಿ. ಅದಾದ ನಂತರ ಅಪ್ಲೋಡ್ ಕಂಟೆಂಟ್ ಆದಮೇಲೆ 4 ಸೆಷನ್ಸು ಏನಿದೆ ನಿಮಗೆ ಸ್ಟಡಿ ಮೆಟೀರಿಯಲ್, PPT, MCQ ಮತ್ತು ವಿಡಿಯೋ 4 ಅಪ್ಲೋಡ್ ಆದ ನಂತರ ನಿಮಗೆ ಈ ರೀತಿಯಾಗಿ ಒಂದು ಕಂಪ್ಲೀಟೆಡ್ ಅಂತ ಬರುತ್ತೆ. ಅಲ್ಲಿವರೆಗೆ ಏನಂತ ಬರುತ್ತೆ ಸರ್ ಅಂದರೆ ನಿಮಗೆ ನಾಟ್ ಕಂಪ್ಲೀಟೆಡ್ ಅಥವಾ ನಾಟ್ ಎಟ್ ಸ್ಟಾರ್ಟೆಡ್ ಅಥವಾ ನಾಟ್ ಬಿಗಿನ್ಡ್ ಈ ಥರ ಬರ್ತಾ ಹೋಗುತ್ತೆ. ಸ್ವಲ್ಪ ನೀವು ನೋಡಿಬಿಟ್ಟು ಇದ್ರ ಪ್ರಕಾರ ಅಪ್ಲೋಡ್ ಮಾಡೋದಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್.